ಈ ಕಡೆ ಅನ್ನವಿಲ್ಲದೆ ಗೌರಿ ಮತ್ತು ಶಂಕರ ಹಸಿವಿನಿಂದ ಬಳಲುತ್ತಿದ್ದರು. ಆದರೆ ಭದ್ರ ಮತ್ತು ಅವಳ ಗಂಡ ಕಾಮನಾಥನ ಮನೆಯಲ್ಲಿ ಮಾತ್ರ ಅನ್ನದ ರಾಶಿಯೇ ಇತ್ತು. ಅವರು ತಮ್ಮ ಮನೆಯ ಬಾವಿಗೆ ದೊಡ್ಡ ಬೀಗ ಜಡಿದು ಯಾರಿಗೂ ಒಂದು ಹನಿ ನೀರು ಕೊಡದಂತೆ ಕಾವಲುಗಾರರನ್ನು ನಿಲ್ಲಿಸಿದ್ದರು. ಹಸಿವಿನಿಂದ ಕಂಗೆಟ್ಟ ಊರಿನ ಜನ ಭದ್ರಳ ಮನೆಗೆ ಬಂದು ಬೇಡಿದಾಗ ಭದ್ರ ಜನರಿಗೆ ಈ ರೀತಿಯಾಗಿ ಹೇಳುತ್ತಾಳೆ: ನನ್ನ ಕಷ್ಟದ ಸಂಪತ್ತನ್ನು ನಿಮ್ಮಂತಹ ಸೋಮಾರಿಗಳಿಗೆ ಏಕೆ ಕೊಡಬೇಕು? ಹೋಗಿ ನಿಮ್ಮ ದೇವರಿಗೆ ಕೇಳಿಕೊಳ್ಳಿ ಎಂದು ಕಟುವಾಗಿ ಬೈದು ಊರಿನ ಜನರನ್ನು ಅಲ್ಲಿಂದ ಕಳುಹಿಸುತ್ತಾಳೆ. ಆದ್ರೆ ಈ ಕಡೆ ಗೌರಿ ಮತ್ತು ಶಂಕರ 3 ದಿನಗಳಿಂದ ಉಪವಾಸವಿದ್ದರು. ಆದರೂ ಅವರು ತಮ್ಮ ನಾಗಮಣಿಗೆ ಮಾತ್ರ ಕಾಡಿಗೆ ಹೋಗಿ ಎಲ್ಲೆಲ್ಲಿಯೋ ಹುಡುಕಿ ಒಂದಿಷ್ಟು ಹಾಲನ್ನು ತಂದುಕೊಡುತ್ತಿದ್ದರು. ತಮ್ಮ ಮಗುವಿಗೆ ಹಸಿವಾಗಬಾರದು ಎಂಬುದು ಅವರ ಏಕೈಕ ಕಾಳಜಿಯಾಗಿತ್ತು. ಆದರೆ ನಾಗರಾಜನಿಗೆ ತನ್ನ ತಂದೆ ತಾಯಿಯ ಈ ಕಷ್ಟವನ್ನು ನೋಗಲಾಗಲಿಲ್ಲ. ಅವನ ದೈವಿಕ ಶಕ್ತಿಗೆ ಗೌರಿಯ ಕರುಣೆಯ ಕಣ್ಣೀರು ಬೆಂಕಿ ಇಟ್ಟಂತಿತ್ತು. ಒಂದು ರಾತ್ರಿ ಗೌರಿ ಮತ್ತು ಶಂಕರ ಹಸಿವಿನಿಂದ ಸುಸ್ತಾಗಿ ಮಲಗಿದ್ದಾಗ ನಾಗರಾಜನು ತನ್ನ ದಿವ್ಯ ರೂಪವನ್ನು ತಾಳಿದನು. ನನ್ನ ತಾಯಿಯ ಕಣ್ಣೀರು ಒರೆಸಲು, ಈ ಗ್ರಾಮದ ಜನರ ಕಷ್ಟವನ್ನು ತೀರಿಸಲು ನಾನೇನಾದ್ರೂ ಮಾಡಲೇಬೇಕು ಎಂದು ನಿರ್ಧರಿಸಿದನು. ಅವನಿಗೆ ತಿಳಿದಿತ್ತು, ದೂರದ ಹಿಮಾಲಯದ ತಪ್ಪಲಿನಲ್ಲಿರುವ ಒಬ್ಬ ಮಹರ್ಷಿಯ ಆಶ್ರಮದಲ್ಲಿ ಸಂಜೀವಿನಿ ಜಲ ಎಂಬ ದಿವ್ಯವಾದ ಕಮಂಡಲವಿದೆ. ಆ ಕಮಂಡಲದ ಒಂದು ಹನಿ ನೀರು ಬಿದ್ದರೂ ಆ ಭೂಮಿಯಲ್ಲಿ ಮಳೆ ಸುರಿದು ಸುಭಿಕ್ಷವಾಗುತ್ತದೆ ಎಂದು. ತನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ, ತನ್ನ ತಾಯಿಯ ಊರನ್ನು ಉಳಿಸಿಕೊಳ್ಳಲು ಆ ಜಲವನ್ನು ತರಲೇಬೇಕೆಂದು ನಾಗನು ರಾತ್ರೋರಾತ್ರಿ ಮಾಯಾವಿಯಾಗಿ ಆ ಆಶ್ರಮವನ್ನು ತಲುಪಿದನು. ಅಲ್ಲಿ ಮಹರ್ಷಿಗಳು ಘೋರವಾದ ತಪಸ್ಸಿನಲ್ಲಿ ಲೀನರಾಗಿದ್ದರು. ಅವರ ಪಕ್ಕದಲ್ಲಿಯೇ ಆ ದಿವ್ಯ ಕಮಂಡಲವಿತ್ತು. ನಾಗನು ಅತ್ಯಂತ ಎಚ್ಚರಿಕೆಯಿಂದ ಹೋಗಿ ಆ ಕಮಂಡಲವನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ಬರಲು ಮುಂದಾದನು. ಆದರೆ ಅದೇ ಸಮಯಕ್ಕೆ ಆ ಕಮಂಡಲದ ಪ್ರಭಾವಳಿಯಿಂದ ಮಹರ್ಷಿಗಳ ತಪಸ್ಸು ಭಂಗವಾಯಿತು. ಕಣ್ಣು ತೆರೆದ ಮಹರ್ಷಿಗಳು ಒಂದು ಹಾವು ತಮ್ಮ ಪವಿತ್ರ ಕಮಂಡಲವನ್ನು ಕಚ್ಚಿರುವುದನ್ನು ನೋಡಿ ಅತ್ಯಂತ ಕ್ರೋಧಿತರಾದರು. ಆಗ ಮಹರ್ಷಿಗಳು ಹೀಗೆ ಹೇಳ್ತಾರೆ: ದುಷ್ಟ ಸರ್ಪವೇ, ನನ್ನ 100 ವರ್ಷಗಳ ತಪಸ್ಸಿನ ಶಕ್ತಿಯಿರುವ ಈ ಪವಿತ್ರ ಜಲವನ್ನು ಅಪವಿತ್ರಗೊಳಿಸಲು ಬಂದೆಯಾ? ನಿನ್ನ ಈ ದುಸ್ಸಾಹಸಕ್ಕೆ ತಕ್ಕ ಶಾಸ್ತಿಯಾಗಬೇಕು. ಯಾವ ದೇಹದ ಬಲದಿಂದ ನೀನು ಇಲ್ಲಿಗೆ ಬಂದೆಯೋ ಆ ನಿನ್ನ ದೇಹವು ಜೀವಂತಿಕೆಯನ್ನು ಕಳೆದುಕೊಂಡು ಕೇವಲ ನಿರ್ಜೀವ ಚಿನ್ನದ ಲೋಹವಾಗಿ ಮಾರ್ಪಡಲಿ. ನೀನು ಎಲ್ಲಿಂದ ಬಂದೆಯೋ ಅಲ್ಲಿಯೇ ಹೋಗಿ ಜಡವಾಗಿರು ಎಂದು ಘೋರವಾದ ಶಾಪವನ್ನು ನೀಡಿದರು. ನಾಗರಾಜನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಆಗ ನಾಗರಾಜ ಹೀಗೆ ಹೇಳ್ತಾನೆ: ಮಹರ್ಷಿಗಳೇ, ನಾನು ನನ್ನ ಸ್ವಾರ್ಥಕ್ಕಾಗಿ ಇದನ್ನು ಮುಟ್ಟಲಿಲ್ಲ. ಹಸಿವಿನಿಂದ ಸಾಯುತ್ತಿರುವ ನನ್ನ ತಾಯಿ ಮತ್ತು ಆಕೆಯ ಗ್ರಾಮವನ್ನು ಉಳಿಸಲು ಈ ಸಾಹಸ ಮಾಡಿದೆ. ನಿಮ್ಮ ಶಾಪವನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಆದರೆ ದಯವಿಟ್ಟು ಈ ಜಲವನ್ನು ನನ್ನ ತಾಯಿಯ ಗ್ರಾಮಕ್ಕೆ ಕರುಣಿಸಿ ಎಂದು ಮಾನವ ಧ್ವನಿಯಲ್ಲಿ ಪ್ರಾರ್ಥಿಸಿದನು. ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದ್ದನ್ನೆಲ್ಲ ಅರಿತು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದರು. ಆಗ ಮಹರ್ಷಿಗಳು ಹೀಗೆ ಹೇಳುತ್ತಾರೆ: ವತ್ಸ, ನಿನ್ನ ಮಾತೃಭಕ್ತಿ ಮತ್ತು ನಿಸ್ವಾರ್ಥ ತ್ಯಾಗ ನನ್ನನ್ನೇ ನಾಚಿಸಿದೆ. ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ, ಆದರೆ ನಿನ್ನ ತ್ಯಾಗ ವ್ಯರ್ಥವಾಗುವುದಿಲ್ಲ. ಆ ಜಲವು ಮೋಡಗಳಾಗಿ ಪರಿವರ್ತನೆಯಾಗಿ ನಿನ್ನ ಗ್ರಾಮದಲ್ಲಿ ಮಳೆಯಾಗಿ ಸುರಿಯುತ್ತದೆ. ಮತ್ತು ನೀನು ಕೇವಲ ಚಿನ್ನದ ಮೂರ್ತಿಯಾಗುವುದಿಲ್ಲ, ನಿನ್ನ ಆ ಚಿನ್ನದ ದೇಹವು ಭಕ್ತಿಯ ಸಂಕೇತವಾಗಿ ನಿನ್ನ ತಂದೆ ತಾಯಿಯರ ಕಷ್ಟವನ್ನು ದೂರ ಮಾಡುತ್ತದೆ ಎಂದು ಮಹರ್ಷಿಗಳು ಆಶೀರ್ವದಿಸಿದರು. ಕ್ಷಣಾರ್ಧದಲ್ಲಿ ನಾಗರಾಜನ ದೇಹವು ಭಾರವಾಗತೊಡಗಿತು. ಅವನ ದಿವ್ಯವಾದ ಜೀವವು ಪ್ರಕೃತಿಯಲ್ಲಿ ಲೀನವಾಗಲು ಶುರುವಾಯಿತು. ಅವನು ತನ್ನ ಕೊನೆಯ ಶಕ್ತಿಯನ್ನು ಒಗ್ಗೂಡಿಸಿ ಗೌರಿಯ ಗುಡಿಸಲಿನ ಹಿಂದಿರುವ ತುಳಸಿ ಕಟ್ಟೆಯ ಬಳಿ ಬಂದು ಬಿದ್ದನು. ನೋಡತುದ್ದಂತೆಯೇ ಆ ನಾಗರಾಜನ ದೇಹವು ಶುದ್ಧವಾದ ಪ್ರಜ್ವಲಿಸುವ ಬಂಗಾರದ ನಾಗರಹಾವಿನ ಮೂರ್ತಿಯಾಗಿ ಮಾರ್ಪಟ್ಟು ಕಲ್ಲಾಗಿ ನಿಂತುಬಿಟ್ಟಿತು. ಮರುದಿನ ಬೆಳಿಗ್ಗೆ ಊರಿನಲ್ಲೆಲ್ಲ ಆಶ್ಚರ್ಯ. ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿ ಸೇರಿ ಕುಂಭದ್ರೋಣ ಮಳೆ ಸುರಿಯಲಾರಂಭಿಸಿತ್ತು. ಒಣಗಿದ್ದ ಕೆರೆ ಕಟ್ಟೆಗಳು
ತುಂಬಿ ಹರಿಯುತ್ತಿದ್ದವು. ಜನರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಗೌರಿಯ ಮನೆಯಲ್ಲಿ ಮಾತ್ರ ಶೋಕ ಮಡುಗಟ್ಟಿತ್ತು. ಬೆಳಿಗ್ಗೆ ಎದ್ದು ನೋಡಿದ ಗೌರಿಗೆ ತನ್ನ ಮುದ್ದಿನ ನಾಗಮಣಿ ಕಾಣಿಸ್ಲಿಲ್ಲ. ಇಡೀ ಮನೆ, ಅಕ್ಕಪಕ್ಕದ ಕಾಡು ಎಲ್ಲೆಡೆ ಹುಡುಕಿ ಸುಸ್ತಾದಳು. ಕೊನೆಗೆ ತುಳಸಿ ಕಟ್ಟೆಯ ಬಳಿ ಹೋಗಿ ನೋಡಿದಾಗ ಅಲ್ಲಿ ತನ್ನ ಮಗುವಿನ ರೂಪದಲ್ಲಿದ್ದ ಒಂದು ಬೃಹತ್ ಚಿನ್ನದ ನಾಗರಹಾವಿನ ಮೂರ್ತಿ ಇರುವುದನ್ನು ಕಂಡಳು. ಆ ಮೂರ್ತಿಯ ಕಣ್ಣುಗಳು ತನ್ನನ್ನೇ ನೋಡುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಅವಳಿಗೆ ಅರ್ಥವಾಯಿತು, ತನ್ನ ಮಗು ತಮಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆ ಎಂದು. ಗೌರಿ ಮತ್ತು ಶಂಕರ ಆ ಚಿನ್ನದ ಮೂರ್ತಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತರು. ಆಗ ಗೌರಿ ಹೀಗೆ ಹೇಳ್ತಾಳೆ, ಅಯ್ಯೋ ಕಂದ, ನಮಗೀ ಚಿನ್ನ ಬೇಡವಾಗಿತ್ತಪ್ಪ. ನೀನು ಬಂದು ನನ್ನ ಮಡಿಲಲ್ಲಿ ಮಲಗಿದರೆ ಆ ಕೈಲಾಸವೇ ನನ್ನ ಮನೆಯಲ್ಲಿದ್ದಂತಿತ್ತು. ಈ ಪಾಪಿ ಹೊಟ್ಟೆಗಾಗಿ ನೀನು ನಿನ್ನ ಪ್ರಾಣವನ್ನೇ ಕೊಟ್ಟೆಯಲ್ಲ ತಂದೆ. ನಾವೆಷ್ಟು ಅಭಾಗ್ಯರು. ಅವರ ರೋಧನ ಮುಗಿಲು ಮುಟ್ಟಿತ್ತು. ಅವರಿಗೆ ಆ ಮೂರ್ತಿಯಲ್ಲಿದ್ದ ಬೆಲೆಬಾಳುವ ಚಿನ್ನದ ಮೇಲೆ ಕಿಂಚಿತ್ತೂ ವ್ಯಾಮೋಹವಿರಲಿಲ್ಲ. ಬದಲಿಗೆ ಅದು ತಮ್ಮ ಮಗುವಿನ ಅಂತಿಮ ರೂಪವೆಂದು ಅದಕ್ಕೆ ಪ್ರತಿದಿನ ಹಾಲಿನ ಅಭಿಷೇಕ ಮಾಡಿ ಪೂಜಿಸಲು ಶುರುಮಾಡಿದರು. ಒಂದು ರಾತ್ರಿ ಶಿವನು ಶಂಕರನ ಕನಸಿನಲ್ಲಿ ಬಂದು, ಶಂಕರ, ಆ ನಾಗರಾಜನು ತ್ಯಾಗದ ಸಂಕೇತ. ಆ ಮೂರ್ತಿಯಿಂದ ಸಿಗುವ ಚಿನ್ನವನ್ನು ಬಡವರ ಸೇವೆಗೆ ಬಳಸು. ಅನ್ನದಾಸೋಹ ಮಾಡು. ನಿನ್ನ ಕಷ್ಟಗಳು ಇಂದಿಗೆ ತೀರಿದವು ಎಂದು ಆದೇಶಿಸಿದನು. ಮರುದಿನ ಬೆಳಗ್ಗೆ ನೋಡಿದಾಗ ಆ ಚಿನ್ನದ ನಾಗಮೂರ್ತಿಯ ಪಕ್ಕದಲ್ಲಿ ಒಂದು ಚಿನ್ನದ ಬಿಲ್ವಪತ್ರೆಯ ಮರವೇ ಬೆಳೆದಿತ್ತು. ಪ್ರತಿದಿನ ಆ ಮರದಿಂದ ಚಿನ್ನದ ಎಲೆಗಳು ಉದುರ್ತಿದ್ದವು. ಶಂಕರಾವ್ ಮತ್ತು ಗೌರಿ ಆ ಸಂಪತ್ತನ್ನು ತಮಗಾಗಿ ಬಳಸಲಿಲ್ಲ. ಆ ಚಿನ್ನವನ್ನು ಮಾರಿ ಊರಿನಲ್ಲಿ ಒಂದು ಬೃಹತ್ ಶಿವಾಲಯವನ್ನು ಕಟ್ಟಿಸಿದ್ರು. ಪ್ರತಿದಿನ ಸಾವಿರಾರು ಜನರಿಗೆ ಅನ್ನದಾಸೋಹ ಪ್ರಾರಂಭಿಸಿದ್ರು. ಅವರ ಮನೆಗೆ ಬಂದ ಯಾರೊಬ್ಬರೂ ಹಸಿವಿನಿಂದ ಹಿಂದಿರುಗುತ್ತಿರಲಿಲ್ಲ. ಗೌರಿ ಅನ್ನಪೂರ್ಣೇಶ್ವರಿಯಂತೆ ಎಲ್ಲರಿಗೂ ತಾನೇ ಬಡಿಸುತ್ತಿದ್ದಳು. ಅವರ ಗುಡಿಸಲು ಈಗ ಭಕ್ತಿಯ ಆಶ್ರಮವಾಗಿತ್ತು. ಗೌರಿ ಮತ್ತು ಶಂಕರರ ಈ ಹಠಾತ್ ಬದಲಾವಣೆ ಮತ್ತು ಅನ್ನದಾಸೋಹದ ಕೀರ್ತಿ ಇಡೀ ನಾಡಿಗೆ ಹಬ್ಬಿತು. ಇದು ಭದ್ರೆಯ ಕಿವಿಗೆ ಬೀಳದಿರುತ್ತದೆ. ಭದ್ರಾಳ ಮನಸ್ಸಿನಲ್ಲಿ ಅಸೂಯೆ ಮತ್ತು ಹೊಟ್ಟೆಕಿಚ್ಚು ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ಆಗ ಭದ್ರಾ ಮನಸ್ಸಿನಲ್ಲಿ ಹೀಗೆ ಅನ್ಕೊಳ್ತಾಳೆ, ಮೊನ್ನೆವರೆಗೂ ಒಂದು ತುತ್ತು ಅನ್ನಕ್ಕೂ ಭಿಕ್ಷೆ ಬೇಡ್ತಿದ್ದ ನನ್ನ ತಂಗಿ ಇಂದು ಮಹಾರಾಣಿಯಂತೆ ಅನ್ನದಾನ ಮಾಡ್ತಿದ್ದಾಳ. ಇದೆಲ್ಲ ಹೇಗೆ ಸಾಧ್ಯ? ಇದರ ಹಿಂದೆ ಏನೋ ದೊಡ್ಡ ರಹಸ್ಯವಿದೆ. ಇಂದು ಅವಳು ರಹಸ್ಯವಾಗಿ ಗೌರಿಯ ಮನೆಯ ಮೇಲೆ ಕಣ್ಣಿಟ್ಟಳು. ಒಂದು ದಿನ ರಾತ್ರಿ ಭದ್ರಾ ಕದ್ದು ಗೌರಿಯ ಮನೆಯ ಹಿತ್ತಲಿಗೆ ಬಂದಳು. ಅಲ್ಲಿ ತುಳಸಿ ಕಟ್ಟೆಯ ಬಳಿ ಪ್ರಜ್ವಲಿಸುತ್ತಿದ್ದ ಚಿನ್ನದ ನಾಗರಹಾವು ಮತ್ತು ಚಿನ್ನದ ಬಿಲ್ವಪತ್ರೆಯ ಮರವನ್ನು ನೋಡಿ ಅವಳ ಕಣ್ಣುಗಳು ಅಚ್ಚರಿಯಿಂದ ಮತ್ತು ದುರಾಸೆಯಿಂದ ಅಗಲವಾದವು. ಓಹೋ, ಇದೇನು ಮಾಯೆ! ಇಷ್ಟು ದೊಡ್ಡ ಚಿನ್ನದ ಮರವನ್ನು ಈ ಬಡಪಾಯಿಗಳು ಬಚ್ಚಿಟ್ಟುಕೊಂಡಿದ್ದಾರಲ್ಲ. ಈ ಚಿನ್ನವೆಲ್ಲ ನನಗೆ ಸಿಕ್ಕರೆ ನಾನು ಈ ನಾಡಿಗೆ ಅತಿ ದೊಡ್ಡ ಶ್ರೀಮಂತಲಾಗುತ್ತೇನೆ. ಈ ಶಿವನ ಹುಚ್ಚು ಹಿಡಿದ ಗೌರಿಗೆ ಈ ಸಂಪತ್ತನ್ನು ಅನುಭವಿಸುವ ಯೋಗ್ಯತೆ ಇಲ್ಲ. ಇದು ನನಗೆ ಸೇರಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮರುದಿನ ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿ. ಭದ್ರಾ ತನ್ನ ಗಂಡ ಕಾಮನಾಥ ಮತ್ತು ಕೆಲವು ಆಳುಗಳೊಂದಿಗೆ ಆಯುಧಗಳನ್ನು ಹಿಡಿದು ಗೌರಿಯ ಮನೆಗೆ ನುಗ್ಗಿದಳು. ಮನೆಯಲ್ಲಿದ್ದ ಶಂಕರ ಮತ್ತು ಗೌರಿಯನ್ನು ಆಳುಗಳು ಕಟ್ಟಿಹಾಕಿದರು. ಆಗ ಗೌರಿ ಅಳುತ್ತಾ ಬೇಡಿಕೊಂಡಳು, ಅಕ್ಕ, ಆ ಮೂರ್ತಿಯನ್ನ ಮುಟ್ಟಬೇಡ. ಅದು ಬರೀ ಚಿನ್ನವಲ್ಲ, ಅದು ನಮ್ಮ ಮಗುವಿನ ತ್ಯಾಗದ ಪ್ರತಿರೂಪ. ಅದು ದೇವರ ಪ್ರಸಾದ. ಅದನ್ನ ಅಪವಿತ್ರಗೊಳಿಸಿದ್ರೆ ದೇವರಿಗೆ ಕೋಪ ಬರುತ್ತದೆ ಅಕ್ಕ. ದಯವಿಟ್ಟು ಬಿಟ್ಟುಬಿಡು. ಆದರೆ ಅಹಂಕಾರದಿಂದ ಭದ್ರಾಗೆ ಈ ಮಾತುಗಳು ಕೇಳಿಸಲಿಲ್ಲ. ಅಲ್ಲಿಂದ ಹೊರಗೆ ಬಂದು ರಾಮನಾಥನಿಗೆ ಹೀಗೆ ಹೇಳುತ್ತಾಳೆ, ಮುಚ್ಚೆ ಬಾಯ್, ನಿನ್ನ ಈ ಪುರಾಣದ ಕಥೆಗಳನ್ನು ದೇವಸ್ಥಾನದಲ್ಲಿ ಹೇಳು. ಕಾಮನಾಥ್, ಆ ಚಿನ್ನದ ಹಾವನ್ನು ಮತ್ತು ಮರವನ್ನು ಬೇರು ಸಹಿತ ಕತ್ತರಿಸಿ ನಮ್ಮ ಗಾಡಿಗೆ ಹಾಕಿ ಎಂದು ಆದೇಶಿಸಿದಳು. ಆ ಚಿನ್ನದ ನಾಗಮೂರ್ತಿಯ ಕಣ್ಣುಗಳಲ್ಲಿ
ರಕ್ತವರ್ಣದ ಬೆಂಕಿ ಉರಿಯಲಾರಂಭಿಸಿತು. ನಿರ್ಜೀವವಾಗಿದ್ದ ಆ ಚಿನ್ನದ ಮೂರ್ತಿ ಇದ್ದಕ್ಕಿದ್ದಂತೆ 1000 ಹೆಡಗಳನ್ನು ಹೊಂದಿರುವ ಒಂದು ಭಯಾನಕ ಉರಿಯುವ ನಾಗರಾಜನಾಗಿ ಕಾಲಭೈರವನ ಸರ್ಪದಂತೆ ಮಾರ್ಪಟ್ಟಿತು. ಅದರ ಬುಸುಗುಡುವಿಕೆಗೆ ಭೂಮಿಯೇ ನಡುಗಿದಂತಾಯಿತು. ಕಾಮನಾಥನು ಭಯದಿಂದ ಕೊಡಲಿಯನ್ನು ಬಿಸಾಕಿ ಓಡಲು ಯತ್ನಿಸಿದನು. ಆದರೆ ಆ ನಾಗರಾಜನು ಕೋಪದಿಂದ ಭದ್ರಾಳ ಗಂಡನನ್ನು ಹಾಗೂ ಅವಳ ಆಡುಗಳನ್ನು ಸುಟ್ಟು ಭಸ್ಮ ಮಾಡಿತು. ಭದ್ರಾ ಭಯದಿಂದ ಮೂರ್ಛೆ ಹೋಗಿ ಬಿದ್ದಳು. ನಂತರ ಆ ಉರಿಯುವ ಸರ್ಪವು ಶಾಂತವಾಗಿ ಗೌರಿ ಮತ್ತು ಶಂಕರರ ಬಂಧನವನ್ನು ಬಿಡಿಸಿ ಮತ್ತೆ ಹಿಂದಿನ ಚಿನ್ನದ ಮೂರ್ತಿಯಾಗಿ ಬದಲಾಯಿತು. ತನ್ನ ತಪ್ಪು ಅರಿವಾದ ನಂತರ ಭದ್ರಾ, ತನ್ನ ತಂಗಿ ಗೌರಿ ಮತ್ತು ಶಂಕರ ಒಟ್ಟಾಗಿ ಆ ದಿವ್ಯ ನಾಗಲಿಂಗದ ಸೇವೆಯನ್ನು ಮಾಡುತ್ತಾ ಇಡೀ ನಾಡಿಗೆ ತ್ಯಾಗ, ಭಕ್ತಿ ಮತ್ತು ಕರುಣೆಯ ಸಂದೇಶವನ್ನು ಸಾರಿದರು. ಆ ಧರ್ಮಗಿರಿ ಗ್ರಾಮವು ಭೂಲೋಕದ ಕೈಲಾಸವಾಗಿ ಕಂಗೊಳಿಸಿತು. ಇದೇ ತರದ ಹೊಸ ಹೊಸ ಕಥೆಗಳನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.